ನಮಸ್ಕಾರ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿದು ಪೀರಿಯಡ್ ಕ್ವಶನ್ಸ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಂದ ಯಾವ್ಯಾವ ಪೀರಿಯಡ್ ಇರ್ತಾವೋ ಅವನ್ನ ಸಾಲ್ವ್ ಮಾಡಕತ್ತಿದ್ವಿ. ದ್ಯಾಟ್ ವಿಲ್ ಬಿ ಕಂಟಿನ್ಯೂವಿಂಗ್ ಇನ್ ದಿಸ್ ವಿಡಿಯೋ. ಈ ವಿಡಿಯೋದ ಫಸ್ಟ್ ಕ್ವಶನ್ ಆಲ್ರೆಡಿ ಬರೆದಿಟ್ಟಿನಿ. ಇನ್ ದ ರಿಯಾಕ್ಷನ್ ಒಂದು ರಿಯಾಕ್ಷನ್ ಕೊಟ್ಟಾರ. SO2 plus O2 gives 2SO3. The reaction sulfur dioxide reacts with oxygen to give sulfur trioxide. Question in when 1 mole of SO2 and 1 mole of O2 are made to react to completion. When 1 mole of SO2 is 1 mole, ಆಮೇಲೆ ಇದು 1 mole are made to react to completion ಅಂದ್ರೆ ರಿಯಾಕ್ಷನ್ ಕಂಪ್ಲೀಷನ್ ಆಗೋತನ ರಿಯಾಕ್ಟ್ ಮಾಡೀವಿ ಏನೇನನ್ನು 1 mole of SO2 and 1 mole of O2ನ. ಅವಾಗ ಇವು ನಾಲ್ಕರ ಯಾವ್ದು ಕರೆಕ್ಟ್ ಅಂತ ಕೇಳ್ಯಾರ. ಆಪ್ಷನ್ಸ್ ಓದ್ರಿ, ಪಾಸ್ ಮಾಡಿರಿ, ಟ್ರೈ ಮಾಡಿರಿ, ಈಸಿ ಐತಿದು. ಮೋಲ್ ಇಷ್ಟು ಮೋಲ್ ರೇಷೋ ನೋಡ್ಬೇಕು ನಾವು. ಇದು ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಐತೆ ಇಲ್ಲೋ, ಬ್ಯಾಲೆನ್ಸ್ಡ್ ಇರ್ತೈತೆ, ಅದು ಚೆಕ್ ಮಾಡೋಣ ಒಮ್ಮೆ. 2 ಸಲ್ಫರ್ 2 to the 4 plus 2 6 oxygen, 2 3 to 6 oxygen, ಬ್ಯಾಲೆನ್ಸ್ ಐತಿ. So 2 moles of SO2 reacts with 1 mole of O2 to give 2 mole of SO3. 2 moles of sulfur dioxide reacts with 1 mole of O2 oxygen to give 2 moles of sulfur trioxide. ಈಗ ಕ್ವಶನ್ ಏನು ಹೇಳ್ಯಾರೆ, ಎರಡು 1 mole ರಿಯಾಕ್ಟ್ ಆಗುತ್ತವೆ. ಇದು 1 mole, ಇದು 1 mole ರಿಯಾಕ್ಟ್ ಆಗತ್ತೈತಿ. ಬಟ್ ಇದು 1 mole ರಿಯಾಕ್ಟ್ ಆಗ್ಬೇಕಂದ್ರೆ ಇದ್ರದ್ದು 2 moles ಬೇಕು. ಆ್ಯಸ್ ಪರ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇದ್ರದ್ದು 1 mole ರಿಯಾಕ್ಟ್ ಕಂಪ್ಲೀಟ್ಲಿ ಆಗ್ಬೇಕಂದ್ರೆ ಇದ್ರದ್ದು 2 moles ಬೇಕು. ಬಟ್ ಎರಡದು 1 mole ಐತಿ. ಸೊ ಇದ್ರ 2 moles ಇಲ್ಲ, ಇದ್ರದ್ದು 1 mole ಐತಿ, ಇದ್ರದ್ದು 1 mole ಐತಿ, ಇದ್ರದ್ದು 1 mole, ಇದ್ರದ್ದು 1 mole ಐತಿ. ಸೊ ಈಗ ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದು? ರಿಯಾಕ್ಟೆಂಟ್ ವಿಚ್ ಗೆಟ್ಸ್ ಕನ್ಸ್ಯೂಮ್ಡ್ ಫಸ್ಟ್, ಮೊದಲು ಖಾಲಿ ಯಾವುದಾಗುತ್ತೆ, ಮೊದಲು ಕನ್ಸ್ಯೂಮ್ ಯಾವುದಾಗುತ್ತೆ, ಅಥವಾ ವಿಚ್ ಲಿಮಿಟ್ಸ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್, ಅದು ಯಾವುದು ಅಂತ ನಾವು ಇಲ್ಲಿ ಡಿಸೈಡ್ ಮಾಡ್ಬೇಕು. ಸೊ ಇದ್ರದ್ದು 1 mole ಕೊಟ್ಟಾರ, ಸಲ್ಫರ್ ಡೈಆಕ್ಸೈಡ್ 1 mole ಕೊಟ್ಟಾರ. ಆದ್ರೆ ಆ್ಯಸ್ ಪರ್ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ 2 moles ಬೇಕು. ಆಕ್ಸಿಜನ್ 1 mole ಕೊಟ್ಟಾರ. ಆ್ಯಸ್ ಪರ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ 1 mole ಬೇಕು. ಸೊ ಇದು ಹಾಫ್ ಆಯ್ತು, ಇದು 1 ಆಯ್ತು, ಇದು 0.5 ಆಯ್ತು ಸಲ್ಫರ್ ಡೈಆಕ್ಸೈಡ್. ಇದು ಈ ರೇಷಿಯೋ ಪ್ರಕಾರ ಇದು 1 ಆಯ್ತು. ಸೊ ಇದು ಕಡಿಮೆ ಆಯ್ತು. ಇದು ಕಡಿಮೆ ಆಯ್ತಂದ್ರೆ ದಿಸ್ ಇಸ್ ದ ಲಿಮಿಟಿಂಗ್ ರಿಯಾಕ್ಟೆಂಟ್. ಸಲ್ಫರ್ ಡೈಆಕ್ಸೈಡ್ ಇಸ್ ದ ಲಿಮಿಟಿಂಗ್ ರಿಯಾಕ್ಟೆಂಟ್. ಇದನ್ನು ಹಿಂಗಾರೆ ಹೇಳ್ಬೋದು, ಅಥವಾ ನೀವು ಕಾಮನ್ ಸೆನ್ಸ್ಲೇ ಇಲ್ಲೇ ವಿಚಾರ ಮಾಡಿ. ಈಗ ನೋಡಿರಿ, ಇದ್ರದ್ದು 1 mole ಕಂಪ್ಲೀಟ್ಲಿ ರಿಯಾಕ್ಟ್ ಆಗೋಕ್ಕೆ ಇದ್ರದ್ದು 2 mole ಬೇಕು, ಹೌದಾ, ಆ್ಯಸ್ ಪರ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಬಟ್ ಎರಡದ್ದು 1 mole ಕೊಟ್ಟಾರ. ಸೊ ಇದ್ರದ್ದು 1 mole ಬೇಕು, 1 mole ಕೊಟ್ಟಾರ. ಅದ್ರ ಇದು 2 mole ಬೇಕು. ಇದು ಪೂರ ರಿಯಾಕ್ಟ್ ಆಗ್ಬೇಕಂದ್ರೆ, ಇದು ಪೂರ ರಿಯಾಕ್ಟ್ ಆಗ್ಬೇಕಂದ್ರೆ ಇದು 2 ಬೇಕು, ಇದ್ರ 2 ಇಲ್ಲೇ ಇಲ್ಲ. ಸೊ ಇದು ಪೂರ ರಿಯಾಕ್ಟ್ ಆಗುತ್ತೆ. ಸೊ ಯಾವ್ದು ಪೂರ ರಿಯಾಕ್ಟ್ ಆಗುತ್ತಲ್ಲ ಅದು ಲಿಮಿಟಿಂಗ್ ರಿಯಾಕ್ಟೆಂಟ್. ಸೊ ದಿಸ್ ಇಸ್ ಲಿಮಿಟಿಂಗ್ ರಿಯಾಕ್ಟೆಂಟ್. ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದು? ಸಲ್ಫರ್ ಡೈಆಕ್ಸೈಡ್. ಸೊ ಇಷ್ಟು ಗೊತ್ತಾದಮೇಲೆ, ಇದು ನಮ್ಮ ಸಲ್ಫರ್ ಡೈಆಕ್ಸೈಡ್ ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ ಗೊತ್ತಾದಮೇಲೆ ಈಸಿಲಿ ಆನ್ಸರ್ ಮಾಡಬಹುದು. ಆಪ್ಷನ್ಸ್ ಏನೇನದಾವೆ? ಆಲ್ ದ ಆಕ್ಸಿಜನ್ ವಿಲ್ ಬಿ ಕನ್ಸ್ಯೂಮ್ಡ್, 1 mole of SO3 will be produced, 0.5 mole of SO2 is remained, 0.5 mole of SO3 will be produced. ಇವು ನಾಲ್ಕರ ಯಾವುದಂತ ನೀವು ಈಗ ಹೇಳಬಹುದು. ಆಲ್ರೆಡಿ ಗೆಸ್ ಮಾಡಿರ್ತೀರಿ ಅಂದ್ಕೊಂಡಿನಿ ಕರೆಕ್ಟ್ ಆನ್ಸರನ್ನು. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1 mole of SO3 will be produced. ಯಾಕೆ ಇದು ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ ನನಗೆ ಗೊತ್ತಾದಮೇಲೆ ಇದರ ಕಂಟೆಕ್ಸ್ಟ್ನಾಗೆ ಇದನ್ನು ವಿಚಾರ ಮಾಡ್ತೀನಿ ನಾನು. 2 moles of SO2 gives 2 moles of SO3. 1 mole of SO2 will give 1 mole of SO3. ಇದನ್ನ ಯಾಕೆ ಕಂಪೇರ್ ಮಾಡತ್ತೀನಿ ಅಂದ್ರೆ ಲಿಮಿಟಿಂಗ್ ರಿಯಾಕ್ಟೆಂಟ್ ಇದೆ. ದಿಸ್ ವಿಲ್ ಡಿಸೈಡ್ ಹೌ ಮಚ್ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್ಡ್, ಬಿಕಾಸ್ ದಿಸ್ ಇಸ್ ನಾಟ್ ದ ಲಿಮಿಟಿಂಗ್ ರಿಯಾಕ್ಟೆಂಟ್. ಇದು ಅಂತ ಡಿಸೈಡ್ ಮಾಡಿದ್ಮೇಲೆ ಇದು ಡಿಸೈಡ್ ಮಾಡ್ತೈತಿ ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅನ್ನೋದು. ಸೊ 2 mole SO2 2 mole SO3 ಕೊಡಕತ್ತಿದ್ರೆ 1 mole SO2 1 mole SO3 ಕೊಡುತ್ತೆ. ಸೊ 1 mole of SO3 will be produced. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 2 ಕೆಲಸ ಮಾಡಿದ್ವಿ ನಾವು. ಫಸ್ಟ್ ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದನ್ನು ಡಿಸೈಡ್ ಮಾಡಿದ್ವಿ, ಆಮೇಲೆ ಅದ್ರ ಥ್ರೂ ಡಿಸೈಡ್ ಮಾಡಿದ ಮೇಲೆ ಎಷ್ಟು SO3 ಬರ್ತೈತಿ ಅಂತ ನಮ್ಗೆ ಗೊತ್ತಾಯ್ತು. ದ್ಯಾಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕ್ವಶನ್ ಈಸಿನೇ ಇತ್ತು, ಡಿಫಿಕಲ್ಟ್ ಏನಿದ್ದಿಲ್ಲ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣಂತ. ಓಕೆ, ನೆಕ್ಸ್ಟ್ ಕ್ವಶನ್ ಅಗದಿ ಸರಳ ಐತಿ, ಥೆರಾಟಿಕಲ್ ಕ್ವಶನ್ ಐತಿ.
ಇಟ್ಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ 10-15 ಸೆಕೆಂಡ್ಸ್. ಒಮ್ಮೆ ಕ್ವಶನ್ ಓದಿದ ಕೂಡಲೇ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಮೊಲಾಲ್ ಸೊಲ್ಯೂಷನ್, ಮೊಲಾರ್ ಅಲ್ಲ, ಮೊಲಾಲ್ ಅಂದರೆ ಮೊಲಾಲಿಟಿ. ಮೊಲಾಲ್ ಸೊಲ್ಯೂಷನ್ ಈಸ್ ಒನ್ ದ್ಯಾಟ್ ಕಂಟೈನ್ಸ್ 1 mole of solute in 1 mole of solute in ಇವು ನಾಲ್ಕರಾಗ ಯಾವುದು? ಅಗದಿ ಸರಳ ಕ್ವಶನ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಮೊಲಾಲಿಟಿ? ಮೊಲಾಲಿಟಿ ಈಸ್ number of moles of solute dissolved in 1 kg of the solvent. 1 kg of the solvent. So 1000 gram of solvent. 1 liter of solvent alla, 1 liter of solution alla, 22.4 liter of solution alla. It was very very simple. Just molality definition ಗೊತ್ತಿದ್ರೆ ಸಾಕು, ಈಸಿಲಿ ಆನ್ಸರ್ ಮಾಡ್ಬೋದು. ನಾನು ಯಾಕೆ ನೋಡ್ರಿ ಒಂದೊಂದು ಈಸಿ ಕ್ವಶನ್ ಹಾಕಿರ್ತೀನಿ. ಒಂದು ಎಲ್ಲ ವೀಡಿಯೋದಾಗೂ 1-2 ಈಸಿ ಕ್ವಶನ್ ಇದ್ದೇ ಇರ್ತಾವೆ. ಎದಕ್ಕೆ ಅಂದ್ರೆ ಓಕೆ, ಜಸ್ಟ್ ಟು ಮೇಕ್ ಶ್ಯೂರ್ ದ್ಯಾಟ್ ಅಂದರೆ ನಿಮ್ಗೆ ಆ ಮೆಸೇಜ್ ಮುಟ್ಸಾಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ಕೊಳ್ಳೋಣ ಅಂದರೆ ಯಾವುದೇ ಇರ್ಬೋದು, ಕರ್ನಾಟಕ CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಯಾವುದಾರು ಇರ್ಬೋದು. ಡೆಫಿನೆಟ್ಲಿ ಆ ಎಕ್ಸಾಮ್ ತಕ್ಕಂಗೆ ಕಾಂಪಿಟೇಷನ್ ಲೆವೆಲ್, ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಎಲ್ಲ ಕ್ವಶನ್ ಟಫ್ ಇರ್ತಾವೆ, ಎಲ್ಲ ಕ್ವಶನ್ ಡಿಫಿಕಲ್ಟ್ ಇರ್ತಾವೆ, ಇದು ಆಗಂಗೆ ಇಲ್ಲ ನಮಗೆ ಅನ್ನೋ ಮೆಂಟ್ಯಾಲಿಟಿಲೇ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಬಿಫೋರ್ ವಿ ಸ್ಟಾರ್ಟ್ ಇದು ಡಿಫಿಕಲ್ಟ್ ಅಂತ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ಇಟ್ ಡೆಫಿನೆಟ್ಲಿ ಬಿಕಮ್ಸ್ ಡಿಫಿಕಲ್ಟ್. ಓಕೆ, ಇದು ಪಾಸಿಬಲ್ ಐತಿ ಅಂತ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಒಂದು ಲೆವೆಲಿಗೆಲ್ಲೋ ಹೋಗಿ ಮುಟ್ತೀವಿ, ಒಂದು ಚಲೋ ರ್ಯಾಂಕ್ ತೊಗೊಂಬರ್ತೀವಿ ನಮಗೆ ನಾವು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಲ್ ಕ್ವಶನ್ಸ್ ವಿಲ್ ನಾಟ್ ಬಿ ಡಿಫಿಕಲ್ಟ್. ಹ್ಯಾವಿಂಗ್ ಸೆಡ್ ದ್ಯಾಟ್ ಇಂಥ ಕ್ವಶನ್ಸೇ ಇರ್ತಾವೆ ಅನ್ನೋ ಬರೇ ಇಲ್ಲ. ಸೊ ಇಟ್ ವಿಲ್ ಬಿ ಎ ಮಿಕ್ಸ್ಡ್ ಬ್ಯಾಗ್. ಡಿಫಿಕಲ್ಟ್ ಕ್ವಶನ್ಸು ಇರ್ತಾವೆ, ಈಸಿ ಕ್ವಶನ್ಸು ಇರ್ತಾವೆ. ಸೊ ನಮಗೆ ಎಷ್ಟು ಟೈಮ್ ಐತಿ ಅಷ್ಟು ಟೈಮಾಗಿ ನಮ್ಮ ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ ನಾವು ಪ್ರಿಪ್ರೇಷನ್ ಮಾಡಿ ನಮ್ಮ ಬೆಸ್ಟ್ ನಾವು ಕೊಟ್ಟು ಹೋಗಿ ಎಕ್ಸಾಮ್ ಬರೆಯೋದು ಅಷ್ಟೆ. ನಿಮ್ಗೆ ಗೊತ್ತೇ ಇರ್ತೈತಿ, ಬಟ್ ಸ್ಟಿಲ್ ಹಂಗೆ ಒಮ್ಮೆ ಹೇಳಿದೆ. ಓಕೆ, ಸೊ ದಿಸ್ ವಾಸ್ ವೆರಿ ಸಿಂಪಲ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್. ಈಕ್ವಲ್ ಮಾಸಸ್ ಆಫ್ ಹೈಡ್ರೋಜನ್, oxygen and methane H2, O2 and CH4 have been taken in a container of volume V at temperature 27 degrees Celsius in identical conditions. ಅಂದರೆ 3 ಗ್ಯಾಸಸ್ಸನ್ನು ಸೇಮ್ ಕಂಡೀಷನ್ಸ್ನಾಗ ಮೇಂಟೈನ್ ಮಾಡ್ಯಾರ. ದ ರೇಷಿಯೋ ಆಫ್ ದ ವಾಲ್ಯೂಮ್ಸ್ ಆಫ್ ಗ್ಯಾಸಸ್ H2:O2 methane would be the ratio of volumes of gases. ಅಂದ್ರೆ ಇದು 1 liter, ಇದು 2 liter, ಇದು 3 liter ಇತ್ತಂದ್ರೆ 1:2:3 ಹಂಗೆ ಆ ರೇಷಿಯೋ ಕೇಳ್ಯಾರ. ಹೈಡ್ರೋಜನ್ ಇಷ್ಟು, ಆಕ್ಸಿಜನ್ ಇಷ್ಟು, ಮೀಥೇನ್ ವುಡ್ ಬಿ 4 ಆಪ್ಷನ್ಸ್ ಕೊಟ್ಟಾರ. 8:16:1, 16:8:1, 16:1:2, 8:1:2. ಇದ್ರಾಗ ಯಾವುದು ಕರೆಕ್ಟ್? ಈಗ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನಿಂದ 3 ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಅದ್ರಾಗ ಥರ್ಡ್ ಒನ್, ಇಟ್ ರಿಲೇಟ್ಸ್ ನಂಬರ್ ಆಫ್ ಮೋಲ್ಸ್ ಆ್ಯಂಡ್ ವಾಲ್ಯೂಮ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಗ್ಯಾಸ್. ಅಂದ್ರೆ ಥರ್ಡ್ ಇನ್ಫಾರ್ಮೇಷನ್ ನೆನಪು ಮಾಡ್ಕೊರಿ. ಆ ಪಾಯಿಂಟ್ ಹಂಗೆ ಹೇಳ್ತೀನಿ ನಾನು. 1 mole ಆಫ್ ಎನಿ ಗ್ಯಾಸ್ ಆಟ್ STP ಆಕ್ಯುಪೈಸ್ 22.4 liters ಆಫ್ ವಾಲ್ಯೂಮ್. ಸೊ ಮೋಲ್ದ ರೇಷಿಯೋ ಅಂದರೆ 1 mole ಇತ್ತಂದ್ರೆ 22.4 liters, 2 moles ಇತ್ತಂದ್ರೆ ಅದು ಡಬಲ್ ಅಂದ್ರೆ 44 ಅಥವಾ 45 liters. ಹಂಗೆ ಮೋಲಿಗೂ ಮೋಲ್ ರೇಷಿಯೋಕ್ಕೂ ವಾಲ್ಯೂಮ್ ರೇಷಿಯೋಕ್ಕೂ ಡೈರೆಕ್ಟ್ಲಿ ರಿಲೇಟೆಡ್ ಐತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವೆ. ಸೊ ಇಲ್ಲಿ ವಾಲ್ಯೂಮ್ ರೇಷಿಯೋ ನಾನು ಕಂಡು ಹಿಡಿಯೋಕೆ ಆಗಲಿಕ್ಕಿಲ್ಲ, ಬಟ್ ನಾನು ಮೋಲ್ ರೇಷಿಯೋ ಕಂಡು ಹಿಡಿತೀನಿ. ಯಾವ ಮೋಲ್ ರೇಷಿಯೋದಾಗ ಅವು ರಿಯಾಕ್ಟ್ ಆಗ್ತಾವೆ ಅಂತ ನಾನು ಕಂಡು ಹಿಡಿದ್ಬಿಟ್ರೆ, ಅಥವಾ ಅವು ಯಾವ ಕಂಟೈನರ್ನಾಗ ಅದಾವ ಅಂತ ಕಂಡು ಹಿಡಿದ್ಬಿಟ್ರೆ ಅದ್ರ ವಾಲ್ಯೂಮ್ದ ರೇಷಿಯೋ ನಾನು ಕಂಡು ಹಿಡ್ದಂಗೆ. ಬಿಕಾಸ್ 1 moleದಾಗ ಇದು 22.4, ಇದು 2 ಆದರೆ ಇದು 45, ಹಂಗೆ ಇದಕ್ಕೆ ಡೈರೆಕ್ಟ್ ರಿಲೇಷನ್ ಐತಿ. ಸೊ ನಾವು ಮೋಲ್ ರೇಷಿಯೋ ಕಂಡು ಹಿಡಿದ್ರೆ ವಾಲ್ಯೂಮ್ ರೇಷಿಯೋ ಕಂಡು ಹಿಡ್ದಂಗೆ. ಸೊ ದ ರೇಷಿಯೋ ಆಫ್ ದ ವಾಲ್ಯೂಮ್ಸ್ ಆಫ್ ಗ್ಯಾಸಸ್ ವಿಲ್ ಬಿ ಆಸ್ ಸೇಮ್ ಆಸ್ ದ ಮೋಲ್ ರೇಷಿಯೋ ಆಫ್ ದೀಸ್ ಗ್ಯಾಸಸ್. ಸೊ ಮೋಲ್ ರೇಷಿಯೋ ಹೆಂಗೆ ಕಂಡಿಟ್ಟು ಈಕ್ವಲ್ ಮಾಸಸ್ ಅಂದಾರ, ಈಕ್ವಲ್ ಮಾಸಸ್. ಸೊ ಎಕ್ಸ್ ಹೈಡ್ರೋಜನ್ ಇದ್ರೆ ಎಕ್ಸ್ ಆಕ್ಸಿಜನ್ನು ಇರ್ತೈತಿ, ಎಕ್ಸ್ ಮೀಥೇನು ಇರ್ತೈತಿ. ಎಲ್ಲ ಈಕ್ವಲ್ ಮಾಸಸ್. ಗಿವನ್ ಮಾಸ್ ಅಂದರೆ ಗಿವನ್ ಮಾಸ್ ಇದು ಡಿವೈಡ್ ಬೈ ಮೋಲಾರ್ ಮಾಸ್ ಮಾಡೋಣ, ನಂಬರ್ ಆಫ್ ಮೋಲ್ಸ್. ಬಿಕಾಸ್ ನಾನು ಮೋಲ್ ರೇಷಿಯೋ ಕಂಡು ಹಿಡಿತೀನಿ. ಗಿವನ್ ಮಾಸ್ ಅಂದ್ರೆ ಎಲ್ಲರದು ಸೇಮ್ ಎಕ್ಸ್. ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಹೈಡ್ರೋಜನ್ ವಿಲ್ ಬಿ 2 ಅಂದರೆ 1 ಹೈಡ್ರೋಜನ್ 1, 2 ಅದಾವೆ. ಸೊ 1 ಆಕ್ಸಿಜನ್ 16, 2 ಅದಾವೆ, ಸೊ 32. ಇದು 12, ಕಾರ್ಬನ್ 12 ಪ್ಲಸ್ 4 ಹೈಡ್ರೋಜನ್ 12 ಪ್ಲಸ್ 4 16.
ಇದು ಎಕ್ಸ್ 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 ಕ್ಯಾನ್ಸಲ್ ಆದ್ರೆ 1/2 ಈಸ್ ಟು 1/32 ಈಸ್ ಟು 1/16. 1/2 ಇದು ಯಾವುದಿದು? ಇದು ಹೈಡ್ರೋಜನ್, ಇದು ಆಕ್ಸಿಜನ್, ಇದು ಮೀಥೇನ್. ಆಪ್ಷನ್ಸ್ ಫ್ರ್ಯಾಕ್ಷನ್ನಾಗಿಲ್ಲ, ಸೊ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಹೆಂಗೆ ಸಿಂಪ್ಲಿಫೈ ಮಾಡೋದು? ಓಕೆ, ಅಲ್ಲಿ ಮಲ್ಟಿಪ್ಲೈ ಬೈ 32, ಮೂರಕ್ಕೂ ಅಲ್ಲಿ ಮಲ್ಟಿಪ್ಲೈ ಬೈ 32 ಏನಾಗುತ್ತೆ? 32/2 ಈಸ್ ಟು 32/32 ಈಸ್ ಟು 32/16. 1s 16s 1s 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 2s. So 16 is to 1 is to 2. 16 is to 1 is to 2, option C. 16 is to 1 is to 2. ಅರ್ಥ ಆಗೈತಿ ಅನ್ಕೊಂಡಿನಿ. ಪ್ಲೀಸ್ ಆ ಫಾರ್ಮ್ಯಾಟನ್ನು ಫಾಲೋ ಮಾಡಿರಿ. ನಾನು ಕ್ವಶನ್ ಬರೆದು ಕೂಡ ವಿಡಿಯೋ ಪಾಸ್ ಮಾಡಿರಿ, ಟ್ರೈ ಇಟ್ ಆನ್ ಯೋರ್ ಓನ್ ಆ್ಯಂಡ್ ದೆನ್ ಸೊಲ್ಯೂಷನ್ ಏನೈತಿ ನೋಡಿರಿ. ಡೈರೆಕ್ಟ್ ಸೊಲ್ಯೂಷನ್ ನೋಡಿಬಿಟ್ರೆ ಐಡಿಯಾ ಬರ್ತೈತಿ ನಿಮ್ಗೆ, ಬಟ್ ನೀವು ಸಾಲ್ವ್ ಮಾಡ್ದಂಗೆ ಆಗಂಗಿಲ್ಲ. ಅಂಟಿಲ್ ಅನ್ಲೆಸ್ ನೀವು ಸಾಲ್ವ್ ಮಾಡಂಗಿಲ್ಲಲ್ಲ ಅಲ್ಲಿ ತನಕ ನಿಮಗೂ ಬರೋಂಗಿಲ್ಲ. ಬಂದಂಗೆ ಅನ್ನಿಸ್ತಾವೆ ಬಟ್ ಬರೋಂಗಿಲ್ಲ. ಸೊ ಯು ಶುಡ್ try it on your own and then look into the solution. We'll move on to the next question. Okay, next question. Calculate the molarity of a solution of ethanol in water. Ethanol in water, ethanol is a solute, water is a solvent, in which mole fraction of ethanol is 0.04. Mole fraction of ethanol ಕೊಟ್ಟಾರ ಅವರು. ethanol ಅಂದರೆ ಏನು? C2H5OH. ಇದರ mole fraction ಎಷ್ಟು? 0.04. ಇದ್ರದ್ದು ಮೋಲ್ ಫ್ರ್ಯಾಕ್ಷನ್ ಕೊಟ್ಟಾರ. ಓಕೆ, ಏನು ಕೇಳ್ಯಾರ? ಕ್ಯಾಲ್ಕುಲೇಟ್ ಮೊಲ್ಯಾರಿಟಿ ಆಫ್ ಅ ಸೊಲ್ಯೂಷನ್. ಈ ಸೊಲ್ಯೂಷನ್ನದು ಮೊಲ್ಯಾರಿಟಿ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ಯಾರ. ವಾಟ್ ಇಸ್ ಅ ಸೊಲ್ಯೂಟ್? ಇಥನಾಲ್ ಸೊಲ್ಯೂಟ್, ವಾಟರ್ ಸಾಲ್ವೆಂಟ್. ಈ ಸೊಲ್ಯೂಷನದು ಮೊಲ್ಯಾರಿಟಿ ಕೇಳ್ಯಾರ, ಬಟ್ ಆ ಸೊಲ್ಯೂಷನ್ ಒಳಗಿಂದ ಇಥನಾಲ್ದು ಮೋಲ್ ಫ್ರ್ಯಾಕ್ಷನ್ ಕೊಟ್ಟಾರ. ಎಷ್ಟು? 0.04. ಓಕೆ, ಸೊ ನಾವು ಮೋಲ್ ಫ್ರ್ಯಾಕ್ಷನದು ಫಾರ್ಮುಲಾ ಯೂಸ್ ಮಾಡೋಣ. Mole fraction of ethanol is equals to Henry number of moles of ethanol divided by total number of moles. Total number of moles ಅಂದರೆ solute plus solvent. Solute ಅಂದರೆ solute ಅಂತೂ ಇದೆ C2H5OH. Number of moles of ethanol plus number of moles of water, because water is a solvent. ಸೊ ಇದರ ವ್ಯಾಲ್ಯೂ ಅವ್ರು ಕೊಟ್ಟಾರ 0.04 ಅಂತ. 0.04 ಇದ್ರ ಕೊಟ್ಟಾರ. ಈಗ ಮೊಲ್ಯಾರಿಟಿ ಕೇಳ್ಯಾರ. ಮೊಲ್ಯಾರಿಟಿ ಈಸ್ ಈಕ್ವಲ್ಸ್ ಟು ಏನ್ರಿ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ C2H5OH ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಸೊ ಇದನ್ನು ನಾನು ಮೊಲ್ಯಾರಿಟಿ ಡೆಫಿನೇಷನ್ ಹೇಳಿದ್ರೆ, ಮೊಲ್ಯಾರಿಟಿ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 1 liter of the solution. Number of moles of solute dissolved in how many liters of the solution? 1 liter of the solution. So volume 1 liter na ತಗೊಂಡ್ಬಿಡ್ತೀನಿ. ವಾಲ್ಯೂಮ್ 1 liter ತಗೊತೀನಿ, because that is the definition of molarity. Number of moles of solute dissolved in 1 liter of the solution. 1 liter of the solution. ಓಕೆ, ಈಗ ಸಾಲ್ವೆಂಟ್ ಯಾವುದು? ಸಾಲ್ವೆಂಟ್ ನೀರು. ಸಾಲ್ವೆಂಟ್ ನೀರು. ಸಾಲ್ವೆಂಟ್ ನೀರಿದ್ದಾಗ ಅದ್ರದ್ದು ಲೀಟರ್ನ್ಯಾಗ ನೀವು ಎಕ್ಸ್ಪ್ರೆಸ್ ಮಾಡಿದ್ರು ಒಂದು, ಕೆ ಜಿ ಒಳಗೆ ಎಕ್ಸ್ಪ್ರೆಸ್ ಮಾಡಿದ್ರು ಒಂದು. ಏನು ಹೇಳಕತ್ತೀನಿ ನಾ ಇಲ್ಲ ಅಂದರೆ, ಡೆನ್ಸಿಟಿ ಆಫ್ ವಾಟರ್ ಈಸ್ 1 gram per milliliter. ಅಂದ್ರೆ ನಾನು 5 ml ಆಫ್ ವಾಟರ್ ಅನ್ನೋದು ಒಂದು, 5 grams ಆಫ್ ವಾಟರ್ ಅನ್ನೋದು ಒಂದು, 500 ml ಆಫ್ ವಾಟರ್ ಅನ್ನೋದು ಒಂದು, 500 grams ಆಫ್ ವಾಟರ್ ಅನ್ನೋದು ಒಂದು. ಸೊ 1000 ml ಆಫ್ ವಾಟರ್, 1000 ml ಆಫ್ ವಾಟರ್ ಅನ್ನೋದು ಒಂದು, 1000 grams ಆಫ್ ವಾಟರ್ ಅನ್ನೋದು ಒಂದು. ಸೊ 1000 grams ನಾ ಇಲ್ಲೇ ಸಾಲ್ವೆಂಟ್ ಅಂತ ಅನ್ಕೊತೀನಿ. ಯಾಕಂದ್ರೆ 1 liter ಆಫ್ ಸೊಲ್ಯೂಷನ್ ಐತಿ. ಇಲ್ಲಿ 1 liter ಆಫ್ ಸೊಲ್ಯೂಷನ್ ಸಾಲ್ವೆಂಟ್ ಅಷ್ಟೇ ಅಲ್ಲ, ಸೊಲ್ಯೂಟ್ ಸೇರಿನ ಅದು. ಡೆಫಿನೆಟ್ಲಿ ಐ ಅಗ್ರಿ, ಬಿಕಾಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ, ಇಲ್ಲಿ ಬರೇ ಸಾಲ್ವೆಂಟು ಇಲ್ಲ, ಸಾಲ್ವೆಂಟು ಸೊಲ್ಯೂಟ್ ಎರಡೂ ಸೇರಿ ಸೊಲ್ಯೂಷನ್ ಆಗುತ್ತೆ. ಇದರೊಳಗೆ ಮೋಲ್ ಫ್ರ್ಯಾಕ್ಷನ್ ಡಿನಾಮಿನೇಟರ್ ಒಳಗೆ.
ಈಗ ಮೊಲ್ಯಾರಿಟಿ ಒಳಗೆ ಡಿನಾಮಿನೇಟ್ರಾಗೆ 1 ಲೀಟ್ರದ ಸೊಲ್ಯೂಷನ್ ಐತೆ. ಸೊ 1 ಲೀಟ್ರದ ಸೊಲ್ಯೂಷನ್ ಒಳಗೆ ಸಾಲ್ವೆಂಟ್ ಸೊಲ್ಯೂಟ್ ಎರಡೂ ಬರ್ತಾವೆ. ಸೊ ಈಗ ಸದ್ಯ ನಾನು ಸೊಲ್ಯೂಟ್ ಏನು ನಮ್ದು ಇಥನಾಲ್ ಐತಿ ಅದನ್ನು ಇಗ್ನೋರ್ ಮಾಡಿದರೆ ಸಾಲ್ವೆಂಟ್ ಕಡೆ ಫೋಕಸ್ ಮಾಡಿದ್ರೆ 1000 ml ಅಂತ ನಾನು ಕನ್ಸಿಡರ್ 1000 ml ಯಾಕೆ ಕನ್ಸಿಡರ್ ಮಾಡ್ತೀನಿ, 1 ಲೀಟ್ರ್ ಸೊಲ್ಯೂಷನ್ ತೊಗೊಂಡು 1000 ml ಅಂತ 1000 ಗ್ರಾಮ್ ಇಷ್ಟೆಲ್ಲ ಯಾಕೆ ಮಾಡ್ತೀನಿ ನಾನು, ವಾಟರ್ 1000 ಗ್ರಾಮ್ ಅಂತ ಯಾಕೆ ಎದಕ್ಕೆ ಇದನ್ನೆಲ್ಲ ಹೇಳಕತ್ತೀನಿ ಅಂತಂದ್ರೆ ನನಗೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಸಿಕ್ತಂದ್ರೆ ನಾನು ಇದು ನಂಬರ್ ಆಫ್ ಮೋಲ್ಸ್ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಸಿಕ್ತಂದ್ರೆ ನಂಗೆ ಮೊಲಾರಿಟಿ ಸಿಕ್ಕಂಗೆ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ನ ಹೆಂಗೆ ತೊಗೊತೀನಿ ಅಂದ್ರೆ 1000 ಗ್ರಾಮ್ ವಾಟರ್ನ ಇದ್ರ ಇದೇನು ನಾ ಈಗ ಎಕ್ಸ್ಪ್ಲೇನ್ ಮಾಡಿದೆ ಅದ್ರ ಸಮ್ರಿ ನಮ್ದೇನು ಅಂದ್ರೆ ವಾಟರ್ 1000 ಗ್ರಾಮ್ ಐತಿ. ವಾಟರ್ 1000 ಗ್ರಾಮ್ ಐತೆ ಅಂದ್ರೆ ಒಂದು ಮೋಲ್ಸಿಗೆ ಕನ್ವರ್ಟ್ ಮಾಡ್ಬೋದು. 18 ಗ್ರಾಮ್ ಅಂದ್ರೆ 1 ಮೋಲ್. 18 ಗ್ರಾಮ್ ಅಂದ್ರೆ 1 ಮೋಲ್ ಯಾಕಂದ್ರೆ H2 ಆಕ್ಸಿಜನ್ 16 + 2 18 ಗ್ರಾಮ್ ಅಂದ್ರೆ 1 ಮೋಲ್. 1000 ಗ್ರಾಮ್ ಅಂದ್ರೆ ಎಷ್ಟು ಮೋಲ್ ಮಾಡಿದ್ರೆ 55.5 ಬರ್ತೈತಿ. ಇದು ಹೆಂಗೆ ಹೇಳ್ತೀಪ್ಪ ನೀ ಡೈರೆಕ್ಟ್ ಅಂದ್ರೆ ನಾವು ಜಗ್ಸಲ ಇದನ್ನ ಥಿಯರಿ ಒಳಗೆ ಮಾಡೀವಿ. ಹಿಂಗೆ ನೆನಪಿರ್ಬೇಕು. ಕನ್ಫ್ಯೂಸ್ ಆಗತ್ತೈತಿ ಅಂದ್ರೆ ನೆನಪಿರ್ಬೇಕು, ಯಾಕಂದ್ರೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಟೈಮ್ ಸೇವ್ ಮಾಡೋಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗಿದ್ರೆ 1000 / 18 ಮಾಡಿ ನೋಡಿರಿ 55.5 ಬರ್ತದೆ. 55.5 ಮೋಲ್ಸ್ ಆಫ್ ವಾಟರ್. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ 55.5 ಹಾಕ್ತೀನಿ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಒಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕಿಲ್ಲ. ಇದನ್ನು ಈ ಕಡೆ ನಾವು ಒಯ್ದು ಅನ್ಕೋರಿ. ಇದನ್ನ ಈ ಕಡೆ ಒಯ್ದ್ರೆ 0.04 C ನಂಬರ್ ಆಫ್ ಮೋಲ್ಸ್ ಆಫ್ C2H5OH ಪ್ಲಸ್ 55.5 into 0.04. 55.5 into 0.04 ಮಸ್ತ್ ಕ್ಯಾಲ್ಕುಲೇಟೆಡ್ ಮಲ್ಟಿಪ್ಲೈ ಮಾಡ್ತೀನಿ ಇಲ್ಲಿ. 20 22 22 0 0 0 0 0 0 0 2 2 2 1 2 3 1 2 3 2.2 2.22. ಸೊ 2.2 ಅಂದ್ಕೊಳ್ಳೋಣ. ಇದನ್ನು ಇಲ್ಲಿ ಒಯ್ತೆ. ಇದು ಆ ಕಡೆ ಆ್ಯಸ್ ಇಟ್ ಈಸ್ ಇರ್ತೈತಿ. ನಂಬರ್ ಆಫ್ ಮೋಲ್ಸ್ ಆಫ್ C2H5OH. ಈಗ ಇದನ್ನು ಆ ಕಡೆ ಕಳ್ಸೋಣ. 0.04 ಅಂದ್ರೆ 0.4 ಅಲ್ರಿ, 0.04. ಈಗ 0.4 ಇತ್ತಂದ್ರೆ ಅಥವಾ 0.5 ಇತ್ತಂದ್ರೆ ಅರ್ಧ ಆತು. ಇದು ಆ ಕಡೆ ಹೋದ್ರೆ 1 - ಅರ್ಧ ಉಳಿತಿತ್ತು. ಇದು 0.5 ಅಲ್ಲ, 0.4 ಅಲ್ಲ, 0.04 ಭಾಳ ಕಡಿಮೆ ವ್ಯಾಲ್ಯೂ ಇದು. ಸೊ ಭಾಳ ಕಡಿಮೆ ವ್ಯಾಲ್ಯೂ ಅಂದ್ರೆ ನಾನು ಇಗ್ನೋರ್ ಮಾಡಿಬಿಡ್ಬೋದು. ಇಗ್ನೋರ್ ಯಾಕೆ ಮಾಡಿಬಿಡ್ಬೋದು ಅಂದ್ರೆ ಇವು ಆಪ್ಷನ್ಸ್ ನೋಡಿರಿ 2.3 3.2 4 ದೂರ ಅದಾವೆಲ್ಲ. ಸೊ ಇದ್ರೊಳಗೆ ಇದನ್ನು ತೆಗೆಯೋದು ಒಂದು ಬಿಟ್ಟರು ಒಂದು, ಇದನ್ನು ಆ ಕಡೆ ಕಳಿಸಿದ್ರೆ ಸಬ್ಟ್ರಾಕ್ಟ್ ಆಗುತ್ತಿಲ್ಲ ರೀ. ಆ ಸಬ್ಸ್ಟ್ರಾಕ್ಟನ್ನು ನಾನು ಬಿಡ್ತೀನಿ ಅಂದ್ರೆ ಹೆಂಗಿದಂಗಿದೆ 5 - 0.01 ವಿಲ್ ಬಿ 4.99. ಹೌದಲ್ಲ, 4.99 ಅಂದರೂ ಒಂದು, 5 ಅಂದರೂ ಒಂದು. ಸೊ ಅದಕ್ಕೆ ನಾನು ಹೇಳ್ತೀನಿ, ಇದನ್ನ ಅಂದ್ರೆ ತೆಗೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಸೊ ಇದನ್ನು ಇಗ್ನೋರ್ ಮಾಡಿಬಿಟ್ರೆ ದಿಸ್ ಇಸ್ ಈಕ್ವಲ್ಸ್ ಟು ದಿಸ್ ಆತ. ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ C2H5OH ಇಸ್ ಈಕ್ವಲ್ಸ್ ಟು 2.2 ಅಪ್ರಾಕ್ಸಿಮೇಟ್ಲಿ. ಸೊ ಈಗ ಮೊಲಾರಿಟಿಗೆ ಬರ್ತೀನಿ ನಾನು. ನಂಗೆ ಮ್ಯಾಲಿನ ನಂಬರ್ ಆಫ್ ಮೋಲ್ಸ್ ಸಿಕ್ಕು. ಸೊ 2.2 ಹಾಕ್ತೀನಿ /1 ಬಿಕಾಸ್ ವಾಲ್ಯೂಮ್ 1 ಲೀಟರ್ ಅಂತ ಅಂದ್ಕೊಂಡಿವಿ. ಸೊ 2.2 /1 is 2.2. ಮೊಲಾರಿಟಿ ವಿಲ್ ಬಿ 2.2 m ಅಪ್ರಾಕ್ಸಿಮೇಟ್ಲಿ ಮಾಡೀವಿ. ಸೊ ಆಪ್ಷನ್ A 2.3. B C D ಅಂತೂ ದೂರ ಅದಾವೆ. ಸೊ ಆಪ್ಷನ್ A ಇಸ್ ಕರೆಕ್ಟ್. ಸೊ ಇಲ್ಲಿ ಏನು ಮಾಡ್ಕೊಂಡ್ವಿ, ಮೋಲ್ ಫ್ರಾಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಇದು ಕೊಟ್ಟಿದ್ರು, ಇದನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಮಾಡಿದ್ವಿ. ಇದನ್ನು ಹೆಂಗೆ ಮಾಡಿದ್ವಿ ಅಂದ್ರೆ 1 ಲೀಟರ್ ಸೊಲ್ಯೂಷನ್ ನನಗೆ ಗೊತ್ತಿತ್ತು, ಅದರಿಂದ 1 kg ಆಫ್ ವಾಟರ್ ಅಂತ ಅಂದ್ಕೊಂಡ್ವಿ. ಅಲ್ಲಿ ಸೊಲ್ಯೂಷನ್ ಇದ್ರೂ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇದ್ರೂ ಸೊಲ್ಯೂಟ್ ಅಷ್ಟು ತೊಗೊಂಡು ಅದು ನಂಬರ್ ಆಫ್ ಮೋಲ್ಸ್ 55.5 ಕನ್ವರ್ಟ್ ಮಾಡ್ಕೊಂಡ್ವಿ. ಇದನ್ನ ಹೆಂಗೆ ಮಾಡಿದ್ವಿ ಅಂದ್ರೆ 18 ಗ್ರಾಮಿಗೆ 1 ಮೋಲ್ ವಾಟರ್, 18 ಗ್ರಾಮ್ ಅಂದರೆ 1 ಮೋಲ್, 1000 ಗ್ರಾಮ್ ಅಂದರೆ ಎಷ್ಟು ಮೋಲ್ ಇದು ಬಂತು.
ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನಂಬರ್ ಆಫ್ ಮೋಲ್ಸ್ ಆಫ್ ಇಥನಾಲ್ ಬಂತು. ಇದು ಬಂತಂದ್ರೆ ಮೊಲಾರಿಟಿ ಸಿಕ್ಕಂಗೆ, ಬಿಕಾಸ್ ಡಿನಾಮಿನೇಟರ್ ಇಸ್ 1 ಲೀಟರ್. ಸೊ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ ಇಸ್ 2.2 ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ಲಿ 2.3. ಸ್ವಲ್ಪ ವಿಚಾರ ಮಾಡಿ ಮಾಡೋದಿತ್ತು ಅಂದರೂ ಡಿಫಿಕಲ್ಟ್ ಅಂತ, ಬರೀ ಡಿಫಿಕಲ್ಟ್ ಏನಿದಿಲ್ಲ. ಸಿಂಪ್ಲಿಫಿಕೇಶನ್ ಹಿಂಗೆ ಮಾಡೋಕ್ಕಿಂತ ನಿಮ್ಗೆ ಏನಾರ ಬೆಟರ್ ವೈಸ್ ಇದ್ರೆ ಹಂಗೂ ಮಾಡ್ಬೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವಶನ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. When the same amount of zinc is treated separately with excess of sulfuric acid and excess of sodium hydroxide, ಅಂದ್ರೆ ಜಿಂಕನ್ನು ರಿಯಾಕ್ಟ್ ಮಾಡ್ತೀವಿ ಒಮ್ಮೆ ಎಕ್ಸೆಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಎಕ್ಸೆಸ್ ಅಂದ್ರೇನು, ಎಷ್ಟು ಬೇಕು ಅಷ್ಟು ಅಥವಾ ಅದಕ್ಕಿಂತ ಜಾಸ್ತಿ, ಸಫಿಷಿಯಂಟ್ ಅಂತ. ಒಮ್ಮೆ ಅಷ್ಟು ಜಿಂಕನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಜೋಡಿ ಒಮ್ಮೆ ಆ ಜಿಂಕನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೋಡಿ NaOH ಜೋಡಿ ರಿಯಾಕ್ಟ್ ಮಾಡಿದಾಗ, when the same amount of zinc is treated separately with excess of sulfuric acid and excess of sodium hydroxide, the ratio of volumes of hydrogen evolved. ಇಲ್ಲಿ ಹೈಡ್ರೋಜನ್ ಬರ್ತೈತಿ, ಇಲ್ಲಿ ಹೈಡ್ರೋಜನ್ ಬರ್ತೈತಿ, ಇಲ್ಲೇ ಇದ್ರದ್ದು ದಿಸ್ ಇಸ್ ಟು ದಿಸ್. ಇಲ್ಲಿ ಹೈಡ್ರೋಜನ್ ಏನು ಬರ್ತೈತಿ, ಇಲ್ಲೇನು ಹೈಡ್ರೋಜನ್ ಬರ್ತೈತಿ, ಅದು ಎರಡೂ ವಾಲ್ಯೂಮ್ದು ರೇಷಿಯೋ ಕೇಳ್ಯಾರ. ಸೊ ಫಸ್ಟ್ ಇದು ನಾವು ರಿಯಾಕ್ಷನ್ ಕಂಪ್ಲೀಟ್ ಮಾಡಬೇಕು. Zn plus H2SO4 will be ZnSO4, zinc sulfate ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗುತ್ತೆ. ಇಲ್ಲೇ ಸೋಡಿಯಂ ಹೈಡ್ರಾಕ್ಸೈಡ್ ಜಿಂಕ್ ರಿಯಾಕ್ಟ್ ಆದಾಗ ಸೋಡಿಯಂ ಜಿಂಕೇಟ್ Na2ZnO2, ಇದು ಒಂದು ಸ್ವಲ್ಪ ನಿಮಗೆ ಡೆಫಿನೆಟ್ಲಿ ಈ ರಿಯಾಕ್ಷನ್ ನೆನಪಿರಂಗಿಲ್ಲ, ಬಿಕಾಸ್ ನಾವು ಇದೆಲ್ಲೂ ಥಿಯರಿ ಒಳಗೆ ಬಂದಿಲ್ಲ. ಇಲ್ಲಿ ಹೇಳೀನಿ, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಜಿಂಕ್ ಸೋಡಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಆದಾಗ ಸೋಡಿಯಂ ಜಿಂಕೇಟ್ ಬರ್ತೈತಿ. ಸೋಡಿಯಂ ಜಿಂಕೇಟ್ Na2ZnO2, ಅದ್ರ ಜೋಡಿ ಸ್ವಲ್ಪ ಹೈಡ್ರೋಜನ್ ಬರ್ತೈತಿ. ಇದನ್ನು ನಾವು ಇದ್ರದ್ದು ಹೈಡ್ರೋಜನ್ ರೇಷಿಯೋ ಹೇಳ್ಬೇಕಂದ್ರೆ ಮೊದಲು ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಬ್ಯಾಲೆನ್ಸ್, ಜಿಂಕ್ ಒಂದೈತಿ, ಇಲ್ಲಿ ಜಿಂಕ್ ಒಂದೈತಿ, ಹೈಡ್ರೋಜನ್ ಎರಡದಾವು, ಸಲ್ಫರ್ 1 ಆಕ್ಸಿಜನ್ 4. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಸೆಕೆಂಡ್ ಈಕ್ವೇಷನ್ ಅಂದ್ರೆ, ಇದನ್ನು 1 ಮೋಲ ಇಟ್ಟು ಜಿಂಕನ್ನು 1 ಮೋಲ ಇಡ್ಬೇಕು. ಯಾಕಂದ್ರೆ ನೋಡ್ರಿ, ವೆನ್ ದ ಸೇಮ್ ಅಮೌಂಟ್ ಆಫ್ ಜಿಂಕ್ ಈಸ್ ಟ್ರೀಟೆಡ್ ವಿತ್ ದೀಸ್ ಟು. ಸೊ ಇಲ್ಲಿ 1 ಮೋಲ್ ಜಿಂಕ್ ಐತಂದ್ರೆ ಇಲ್ಲೂ 1 ಮೋಲ್ ಜಿಂಕ್ ಇರಬೇಕು. ಸೊ ಇದನ್ನು 1 ಫಿಕ್ಸ್ ಇಟ್ಟು ಉಳಿದು ಬ್ಯಾಲೆನ್ಸ್ ಮಾಡಿರಿ. 1 Zn, ಇಲ್ಲಿ Na2 ಐತಿ, ಸೊ ಇಲ್ಲಿ 2 Na, ಸೊ 2 ಸೋಡಿಯಂ, ಆಕ್ಸಿಜನ್ 2 ಬ್ಯಾಲೆನ್ಸ್ಡ್, ಹೈಡ್ರೋಜನ್ 2 ಬ್ಯಾಲೆನ್ಸ್ಡ್. ಓಕೆ, ಇದನ್ನು ಫಿಕ್ಸ್ ಇಡಲಾರ್ದ ಬ್ಯಾಲೆನ್ಸ್ ಮಾಡಿದ್ರು ಹಿಂಗೆ ಬ್ಯಾಲೆನ್ಸ್ ಆಗ್ತಿತ್ತು ಅದು. ಬಟ್ ಇದು ಫಿಕ್ಸ್ ಇಡಬೇಕು ಬಿಕಾಸ್ ಸೇಮ್ ಅಮೌಂಟ್ ಆಫ್ ಜಿಂಕ್ ಅಂತ ಹೇಳ್ಯಾರ. ಸೊ ನೋಡಿರಿ, ಇಲ್ಲೇ ಇದು ಸೇಮ್ ಇಟ್ಟೀವಿ. ಇದು ಸೇಮ್ ಇಟ್ಟಾಗ ದ ರೇಷಿಯೋ ಆಫ್ ವಾಲ್ಯೂಮ್ಸ್ ಆಫ್ ಹೈಡ್ರೋಜನ್ ಇವಾಲ್ವ್ಡ್ ಈಸ್ ಏನು, ಇಲ್ಲಿ 1 ಇಲ್ಲಿ 1, ಇಲ್ಲಿ 1 ಮೋಲ್ ಬಂದೈತಿ, ಇಲ್ಲಿ 1 ಮೋಲ್ ಬಂದೈತಿ. ಮೋಲ್ ರೇಷಿಯೋ ಸೇಮ್ ಇದ್ರು ವಾಲ್ಯೂಮು ಸೇಮ್ ಇರ್ತೈತೆ ಅಂತ ಆಗಲೇ ಇದೇ ವಿಡಿಯೋದಾಗ ಹೇಳೀನಿ. ಸೊ ವಾಲ್ಯೂಮ್ದು ರೇಷಿಯೋ ಏನಂದ್ರೆ ಮೋಲ್ ರೇಷಿಯೋ ಇರ್ತದೆ 1:1. 1:1 ಆಪ್ಷನ್ ಎ 1:1. ಸೊ ಓನ್ಲಿ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಸೋಡಿಯಂ ಜಿಂಕೇಟ್ Na2ZnO2. ಅದು ಯಾವಾಗ ಬರ್ತದೆ, ಜಿಂಕ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ. ಓಕೆ, ವಿಲ್ ಡೂ ಒನ್ ಮೋರ್ ಕ್ವಶನ್ ಇನ್ ದಿಸ್ ವಿಡಿಯೋ. ಓಕೆ, ನೆಕ್ಸ್ಟ್ ಕ್ವಶನ್. The number of atoms in 0.1 mole of a triatomic gas. ಇವು O2, N2, H2 ಎಲ್ಲ ಡೈಅಟಾಮಿಕ್ ಗ್ಯಾಸ್. ಟ್ರೈಅಟಾಮಿಕ್ ಗ್ಯಾಸ್ ನಮಗೆ ಎಕ್ಸಾಂಪಲ್ ಡೈರೆಕ್ಟ್ಲಿ ನೆನಪಾಗೋದು ಓಝೋನ್. ಹಂಗೆ ಎಕ್ಸಾಂಪಲ್ ತೊಗೊಂಡೆ. ಸೊ ಯಾವುದೋ ಒಂದು ಟ್ರೈಅಟಾಮಿಕ್ ಗ್ಯಾಸ್, ಅದರದ್ದು 0.1 ಮೋಲ್ ತೊಗೊಂಡ್ರೆ ಎಷ್ಟು ಆಟಮ್ಸ್ ಇರ್ತಾವು ಅಂತ ಕೇಳ್ಯಾರ. ಈಗ 1 ಮೋಲ್ ಅಂದ್ರೆ 6.023 × 10⁻23 ಆಟಮ್ಸ್. ಹೌದಾ? 1 ಮೋಲ್ ಅಂದರೆ ಇಷ್ಟು ಆಟಮ್ಸ್. ಅವರು ಎಷ್ಟು ಮೋಲ್ ಕೊಟ್ಟಾರ? 0.1 ಮೋಲ್. 0.1 ಮೋಲ್ ಅಂದ್ರೆ ಎಷ್ಟು ಆಟಮ್ಸ್? ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್. ಸೊ 6.023 × 10⁻22 ಆಯ್ತು, ಬಿಕಾಸ್ ಇದು 10⁻⁻1 ಅಲ್ಲ. ಸೊ ಇಷ್ಟು ಆಟಮ್ಸ್ ಇನ್ ಇಷ್ಟು ಮಾಲಿಕ್ಯೂಲ್ಸ್ ಇವು, ಆಟಮ್ಸ್ ಅಲ್ಲ. ಬಿಕಾಸ್ ನೋಡ್ರಿ, ಅದು
ಎಂಥ ಗ್ಯಾಸ್ ಟ್ರೈ ಅಟೋಮಿಕ್ ಗ್ಯಾಸ್, ಇದು X3 ಅನ್ಕೊಳ್ಳೋಣ. ಸೊ ಈಗ ಇಷ್ಟು ಮಾಲಿಕ್ಯೂಲ್ಸ್ ಇವು, ಇದು 1 ಮೋಲ್ ಅಂದ್ರೆ ಇಷ್ಟು ಆಟಮ್ಸ್ ಇರ್ಬೋದು ಮಾಲಿಕ್ಯೂಲ್ಸ್. ಅಂದ್ರೆ ಈಗ ನಾನು ಸೋಡಿಯಂ ತೊಗೊಂಡ್ರೆ 1 ಮೋಲ್ ಆಫ್ ಸೋಡಿಯಂ ತೊಗೊಂಡ್ರೆ 6.023 × 10⁻23 ಸೋಡಿಯಂ ಆಟಮ್ಸ್ ಇರ್ತಾವೆ. 1 ಮೋಲ್ ಆಫ್ O2 ತೊಗೊಂಡ್ರೆ ಆಕ್ಸಿಜನ್ ತೊಗೊಂಡ್ರೆ 6.023 × 10⁻23 O2 ಇರ್ತಾವೆ, ಅಂದ್ರೆ ಮಾಲಿಕ್ಯೂಲ್ಸ್ ಇರ್ತಾವೆ. ಸೊ ಇದು ಮಾಲಿಕ್ಯೂಲ್ಸ್. ಸೊ ಈಗ ಇಷ್ಟು ಮಾಲಿಕ್ಯೂಲ್ಸ್ ಬಂದು, ಬಟ್ ಆಟಮ್ಸ್ ಕೇಳ್ಯಾರ ಅವರು. ಸೊ ಆಟಮ್ಸ್ ಕೇಳ್ಯಾರ, ಮಾಲಿಕ್ಯೂಲ್ಸ್ ಇಷ್ಟು ಅದಾವೆ. ಸೊ ನಾ ಏನು ಮಾಡಬೇಕು, ಒಂದು ಮಾಲಿಕ್ಯೂಲ್ ಒಳಗೆ 3 ಆಟಮ್, ಬಿಕಾಸ್ ಆಫ್ ದ ಟ್ರೈ ಅಟೋಮಿಕ್ ಗ್ಯಾಸ್. ಒಂದು ಮಾಲಿಕ್ಯೂಲ್ ಒಳಗೆ 3 ಆಟಮ್, ಇಷ್ಟು ಮಾಲಿಕ್ಯೂಲ್ಸ್ ಬಂದಾವೆ. ನಂಗೆ ಎಷ್ಟು ಆಟಮ್ ಬೇಕು, ಎಷ್ಟು ಆಟಮ್ ಅದಾವು ಅದು ಬೇಕು. ಸೊ ನಾನು ಇದಕ್ಕೆ ಮಲ್ಟಿಪ್ಲೈ ಬೈ 3 ಮಾಡ್ತೀನಿ. ಮಲ್ಟಿಪ್ಲೈ ಬೈ 3 ಯಾಕೆ ಮಾಡ್ತೀನಿ, ಬಿಕಾಸ್ ಇಷ್ಟು ಮಾಲಿಕ್ಯೂಲ್ಸ್ ಅದಾವು, ಒಂದು ಮಾಲಿಕ್ಯೂಲ್ ಒಳಗೆ 3 ಆಟಮ್ ಅದಾವೆ, ಬಿಕಾಸ್ ಇಟ್ಸ್ ಟ್ರೈ ಅಟೋಮಿಕ್ ಗ್ಯಾಸ್. ಸೊ ಇದಕ್ಕೆ ಮಲ್ಟಿಪ್ಲೈಡ್ ಬೈ 3 ಮಾಡಿದರೆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಬರ್ತಾವೆ. ಸೊ 6 3 18, 6 3 18, 18 × 10⁻22 atoms. 18 × 10⁻22 atoms. 18 ಎಲ್ಲೂ ಇಲ್ಲ, 1.8 ಐತಿ. 1.8 ಅಂದರೆ ಒಂದು ಲೆಫ್ಟ್ ಸೈಡ್ ತೊಗೊಂಬರಿ, 1 ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ಬಂದ್ರೆ ಇದು ಕಡಿಮೆ ಆದರೆ ಜಾಸ್ತಿ ಆಗಬೇಕು. 1.8 × 10⁻23, ಇದು ಇಲ್ಲಿ ಕಡಿಮೆ ಮಾಡಿದರೆ ಇಲ್ಲಿ ಜಾಸ್ತಿ. 1.8 × 10⁻23 ಆಪ್ಷನ್ ಬಿ. 1.8 × 10⁻23 ಆಪ್ಷನ್ ಬಿ. This was an easy question. I hope you have understood this question. Okay, we'll conclude this video here. Namaskara. Thank you.